ಇನ್ನು ಬಿಡದಿ ಟೌನ್ಶಿಪ್ನ ಹಿಂದೆ ದಳಪತಿಗಳ ಪ್ಲಾನ್ ಏನು ಅನ್ನೋದು ಸದ್ಯದ ಪ್ರಶ್ನೆ. ಮುಂಬರುವ ಚುನಾವಣೆಗೆ ಈಗಿನಿಂದಲೇ ಅಖಾಡವನ್ನ ಸಿದ್ಧ ಮಾಡ್ತಾ ಇದ್ದಾರಾ, ಅಖಾಡ ಸಿದ್ಧವಾಗ್ತಾ ಇದೆಯಾ ಅನ್ನುವ ಚರ್ಚೆ ಜೆಡಿಎಸ್ ಪಾಳೆಯದಲ್ಲೂ ಕೂಡ ನಡೀತಾ ಇದೆ. 2028ರ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರಾ ದಳಪತಿಗಳು. ಜೆಡಿಎಸ್ ನಾಯಕರೆಲ್ಲರೂ ಈಗಿನಿಂದಲೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಶಾಸಕರ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಂದೇಶವನ್ನ ರವಾನಿಸಿದ್ದಾರೆ. ಇದೆಲ್ಲದರ ನಡುವೆ 2028ರ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಅನ್ನೋದು ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿ ಇದ್ದಾರೆ. ಮಂಜುನಾಥ್, ಬಿಡದಿ ಟೌನ್ಶಿಪ್ ಪಾದಯಾತ್ರೆಯಲ್ಲಿ ರೈತರಿಗೆ ನ್ಯಾಯವನ್ನ ಕೊಡಿಸೋದು, ರೈತರ ಆಗ್ರಹ ಏನಿದೆ ಟೌನ್ಶಿಪ್ ಆಗಬಾರ್ದು ಅನ್ನೋದು, ಅದಕ್ಕೆ ಬೆಂಬಲವಾಗಿ ನಿಲ್ಲೋದು ಒಂದು ಉದ್ದೇಶ. ಮತ್ತೊಂದು ಉದ್ದೇಶ 2028ರ ಚುನಾವಣೆಯ ತಯಾರಿಯ ಜೆಡಿಎಸ್ದು ದಳಪತಿಗಳದ್ದು ಹಳೆ ಮೈಸೂರು ಭಾಗದಲ್ಲಿ. ಖಂಡಿತವಾಗಿ ನವೀನ್, ಯಾಕಂದರೆ ನಾವು ಕೆಲವೊಂದು ವಿಚಾರಗಳನ್ನು ಇಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಒಂದು ಕಡೆ JDS ನಾಯಕರು, ಅದರಲ್ಲೂ ಕೂಡ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ 2028ರ ಚುನಾವಣೆಗೆ ಈಗಲಿಂದಲೇ ಕೂಡ ತಯಾರಿಯನ್ನು ನಡೆಸೋದಕ್ಕೆ ಈ ಒಂದು ಬಿಡದಿ ಟೌನ್ಶಿಪ್ ಅಖಾಡಕ್ಕೆ ಇಳಿದಿದ್ದಾರೆ ಅನ್ನೋ ಒಂದು ಚರ್ಚೆಗಳೀಗ ಆರಂಭವಾಗಿರುವಂಥದ್ದು. ಯಾಕಂದರೆ ಚುನಾವಣೆಗೆ ಇನ್ನೂ ಕೂಡ 2 ವರ್ಷ ಇದೆ. ಈ ಒಂದು ಸಂದರ್ಭದಲ್ಲಿ ಈಗಲಿಂದಲೂ ಕೂಡ ಪಕ್ಷವನ್ನು ಆಕ್ಟಿವ್ ಮಾಡಬೇಕು, ಜೊತೆಗೆ ಕಾರ್ಯಕರ್ತನನ್ನು ಆಕ್ಟಿವ್ ಆಗಿ ಇಡಬೇಕಾದ್ರೆ ಒಂದು ಬೃಹತ್ ಹೋರಾಟಗಳ ಅವಶ್ಯಕತೆ ಇದೆ ಅನ್ನೋದು JDS ಪಕ್ಷದ ಲೆಕ್ಕಾಚಾರ ಆಗಿರುವಂಥದ್ದು. ಅದರಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಬಿಡದಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಒಂದು ವಿಚಾರಗಳು ಬಂದ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ಕೊಡೋದಾಗಲಿ ಅಥವಾ ಹೋರಾಟಗಳನ್ನು ಮಾಡೋದಾಗಲಿ ಇದನ್ನ ಬೆಳೆಸ್ಕೊಂಡಿರುವಂಥದ್ದು. ಏನು ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ, ಇದು ರೈತರಿಗೆ ಒಂದು ಕಡೆ ನ್ಯಾಯ ಕೊಡಿಸೋದಾದ್ರೆ, ಇನ್ನೊಂದು ಕಡೆ ಪಕ್ಷವನ್ನು ಹಳೆ ಮೈಸೂರು ಭಾಗದಲ್ಲಿ ಸದೃಢಗೊಳಿಸೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು, ರೂಪುರೇಷೆಗಳನ್ನು ಮಾಡ್ಕೊಂಡಿರುವಂಥದ್ದು. ನೀವು 2018, 2013 ಆಗಿರ್ಬೋದು, ಯಾವುದೇ ಚುನಾವಣೆಗಳ ಆರಂಭಕ್ಕೂ ಮುನ್ನ ಕುಮಾರಸ್ವಾಮಿ ಅವರು ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದ ನಂತರ ಒಂದು ಚಾಲನೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಅದೇ ರೀತಿ ಈ ಒಂದು ಪಾದಯಾತ್ರೆಗೂ ಕೂಡ ಕುಮಾರಸ್ವಾಮಿ ಅವರು ಜೊತೆಗೆ JDS ಶಾಸಕರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಎಲ್ಲ ನಾಯಕರು ಕೂಡ ಇವತ್ತು ಮೈಸೂರಿನಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆದು ಈ ಒಂದು ಪಾದಯಾತ್ರೆ ಅಖಾಡಕ್ಕೆ ಇಳಿತಾ ಇರುವಂಥದ್ದು. ಇದು ಎಲ್ಲ ಒಂದು ಕಡೆ JDS ಪಾಳ್ಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಈಗಲಿಂದಲೇ ನಾವು ಆಕ್ಟಿವ್ ಆಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡಿದ್ರೆ ಅದು 2028ರ ಚುನಾವಣೆಗೆ ಕೂಡ ಅನುಕೂಲ ಆಗುತ್ತೆ ಅನ್ನೋದು JDS ನಾಯಕರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಈಗಲಿಂದಲೇ ಕೂಡ ತಾಲೀಮು ಶುರು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಒಂದು ಚರ್ಚೆಗೆ ಬಂದಿರುವಂಥದ್ದು. ಯಾಕಂದ್ರೆ ನೀವು ಈಗಾಗಲೇ ಬಿಡದಿ ವಿಚಾರದಲ್ಲಿ 2 ಹೋರಾಟಗಳನ್ನು ಕುಮಾರಸ್ವಾಮಿ ಅವರು ಒಂದು ಕಡೆ ಮಾಡಿದ್ರು, ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದರೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಒಂದು ಕಡೆ ರಾಜಕೀಯ ಹೋರಾಟವನ್ನು ನಡೆಸೋದಾದ್ರೆ, ಇನ್ನೊಂದು ಕಡೆ ಕಾನೂನಾತ್ಮಕ ಹೋರಾಟವನ್ನು ಮಾಡೋ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರಾಗಿರ್ಬೋದು, ಜೊತೆಗೆ JDS ಪಕ್ಷದ ಒಂದು ಮತಗಳಿಂದ ಅದನ್ನ ಕ್ರೋಢೀಕರಿಸೋದು, ಜೊತೆಗೆ ತಮ್ಮ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದಂಥ ರಾಮನಗರದಲ್ಲೇ ಈ ಒಂದು ಹೋರಾಟವನ್ನು ಆರಂಭಿಸುವ ಮುಖಾಂತರ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ಆಕ್ಟಿವ್ ಅನ್ನುಗೊಳಿಸಿ 2028ರ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು ಅನ್ನೋದು JDS ನಾಯಕರ ಲೆಕ್ಕಾಚಾರ ಆಗಿರುವಂಥ. ಹಾಗಾಗಿ ಈ ಒಂದು ಪಾದಯಾತ್ರೆಯನ್ನ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಹಲವಾರು ದಿನಗಳನ್ನು ಮಾಡಿಕೊಂಡು ಇವತ್ತು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇರುವಂಥದ್ದು. ನವೀನ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.